ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಮೀನರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಸೂಕ್ತ ಗಮನ ನೀಡಬೇಕಾಗುತ್ತದೆ ನೋಡಿ. ಇದು ತುಂಬ ವಿಶೇಷವಾಗಿರುವಂಥದ್ದು. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟದ ವಾತಾವರಣ. ಶನಿ ಕೂಡ ವಕ್ರಿ ಇರೋದ್ರಿಂದ ನಿಮಗೆ ಜನ್ಮದಲ್ಲಿ ಮೀನರಾಶಿಯವರು ಯಾರೆಲ್ಲ ಇರ್ತೀರಾ, ಆರೋಗ್ಯ ಸಮಸ್ಯೆ ಇವತ್ತು ನಿಮಗೆ ಕಾಡುವಂಥದ್ದು ಇದ್ದೇ ಇರುತ್ತೆ. ಅದು ಸಾಮಾನ್ಯವಾಗಿ ಯಾವುದಾದ್ರೂ ಆಗ್ಬೋದು. ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲವೊಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಅದು ಮತ್ತೆ ಈಗ ಹೆಚ್ಚಾಗುವಂಥದ್ದಾಗಿರುತ್ತೆ. ಯಾರೋ ತುಂಬ ದಿವಸ ಏನೋ ನೋವು ಇರುತ್ತೆ, ಕೆಲವೊಂದು ಹೊರಟೋಗ್ಬಿಟ್ಟಿರುತ್ತೆ, ಅದು ಮತ್ತೆ ಬರುವಂಥದ್ದು. ಅಥವಾ ಆ ಆರೋಗ್ಯ ಸಮಸ್ಯೆಯಿಂದ ಬೇರೆ ಬೇರೆ ತೊಂದರೆಗಳಾಗುವಂಥದ್ದು ನೋಡಿ. ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಏನು ಕೆಲಸ ಕೂಡ ಮಾಡ್ಲಿಕ್ಕೆ ಆಗಲ್ಲ. ನೀವು ಬೆಳಗ್ಗೆ ಎದ್ದೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಆಗಲ್ಲ. ಆ ರೀತಿಯೆಲ್ಲ ಸಮಸ್ಯೆಗಳನ್ನ ಈ ದಿನ ನೀವು ಎದುರಿಸಬೇಕಾಗುತ್ತೆ. ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಕೂಡ ಮತ್ತು ವಿವಾದಗಳಿಂದ ಅದನ್ನು ತಪ್ಪಿಸುವಂಥ ಗಮನ ಕೊಡಬೇಕಾಗುತ್ತೆ ನೋಡಿ. ಸಾಮಾನ್ಯ ಒಂದು ಕುಟುಂಬ ಅಂತ ಬಂದಾಗ ಕೆಲವೊಂದು ಭಿನ್ನಾಭಿಪ್ರಾಯಗಳು ಆಗ್ತಾ ಇರುತ್ತೆ, ಅಥವಾ ಕೆಲವೊಂದು ವಾದ ವಿವಾದಗಳು ಆಗ್ತಾ ಇರುತ್ತೆ. ಯಾರೆಲ್ಲ ಮೀನರಾಶಿಗಳು ಇದ್ದೀರಾ ಮನೆಯಲ್ಲಿ, ಇವರು ನಿಮ್ಮಿಂದ ಈ ರೀತಿ ತೊಂದರೆಗಳಾಗಬಾರ್ದು, ಇದನ್ನು ನೀವು ತಪ್ಪಿಸುವಲ್ಲಿ ನೀವು ಒಂದು ಗಮನವನ್ನು ಹರಿಸ್ಬೇಕಾಗುತ್ತೆ. ಮನೇಲಿ ಸುಮ್ಮನೆ ಏನೋ ಜಗಳ ಆಡ್ತಿರ್ತಾರೆ, ಒಬ್ರಿಗೊಬ್ರು ಮಾತು ಬಿಟ್ಟಿರ್ತಾರೆ, ಅಥವಾ ಏನೋ ಒಂದು ಆಗುವಂಥದ್ದು. ಅದನ್ನೆಲ್ಲ ನೀವು ನಿಭಾಯಿಸಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ, ಅದನ್ನು ನೀವು ಉಪಯೋಗ ಪಡಿಸ್ಕೊಳ್ಬೇಕು. ಕುಟುಂಬದ ಒಂದು ಬಾಂಧವ್ಯ ಹೆಚ್ಚು ಮಾಡ್ಕೊಳ್ಲಿಕ್ಕೆ ನಿಮಗೆ ಅನುಕೂಲಗಳಾಗುವಂಥದ್ದು ಮೀನರಾಶಿಯವರಿಗೆ.